ಇವತ್ತಿನ ದಿವಸ ನಮ್ಮ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಬಂದ ಕೇಸಿಂದ ಏನಂತಂದ್ರೆ ದಯವಿಟ್ಟು ನಮಗೆ ಮಕ್ಕಳ ಆಪ್ರೇಷನ್ಗೆ ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕಂತೇಳಿ ಬೇಡಿಕೆ ಇಟ್ಟಾಗ ಅವರು ನಮ್ಮ ನೋವಿಗೆ ಬಂಧಿಸಿ ಡಿಲಿವರಿ ಇರ್ಬೋದು, ಮಕ್ಕಳ ಆಪರೇಷನ್ ಇರ್ಬೋದು, ಡಿಲಿವರಿನ 8-10 ದಿನದಲ್ಲಿ ಚಾಲೂ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಹೊಂಟಾರು. ಅದೇ ರೀತಿಯಾಗಿ ಏನು ಆಪರೇಷನ್ 1 ತಿಂಗಳೊಳಗಾಗಿ ಸ್ಟಾರ್ಟ್ ಮಾಡ್ತು ಅಂತೇಳಿ ನಮಗೆ ನಮ್ಮ ಬೇಡಿಕೆಗೆ ಸ್ಪಂದಿಸಿದಾರಲ್ಲ ಅವ್ರಿಗೆ ಮೊದಲು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ, ನಾಳಿಂದ ನಾಳೆ ಇವತ್ತಿನ ಒಬ್ಬರು ಡಾಕ್ಟರ್ ಅಂತ 3 ದಿನ ಒಬ್ಬರ 3 ದಿನ ಒಬ್ಬರ 6 ದಿನ ಕಂಟಿನ್ಯೂ ಇರ್ತಾರೋ. ಈ ದವಾಖಾನೆಯಿಂದ ಮ್ಯಾಲೆ ಕಂಟಿನ್ಯೂ ಡಾಕ್ಟರ್ ಇರುವಂಥ ಇರ್ತಾರೋ. ಎಲ್ಲ ಪೇಷಂಟ್ಗಳು ಇಲ್ಲಿ ಬಂದು ತೋರಿಸ್ಕೋಬೇಕಂತೇಳಿ ನಮ್ಮ ತುಕ್ಕಾನಟ್ಟಿ ಜನರಲ್ಲಿ ಕೈ ಮುಗಿದು ಕೇಳ್ಕೊಂಡು ಎಲ್ಲರೂ ಇಲ್ಲಿ ತೋರಿಸ್ಕೋಬೇಕಂತೇಳಿ, ನಮ್ಮಲ್ಲಿ ಸರ್ಕಾರಿ ದವಾಖಾನೆ ಐತೆ ಅಂತೇಳಿ ಎಲ್ಲರೂ ತಿಳ್ಕೊಂಡು ಬರ್ಬೇಕಂತೇಳಿ ಅವ್ರಿಗೆ ಕೈ ಮುಗಿದು ಕೇಳ್ತೀನಿ. ಮತ್ತೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ MS ಕೊಪ್ಪದ್ ಇವತ್ತು ತುಕ್ಕಾನಟ್ಟಿ PH ವಿಸಿಟ್ ಮಾಡಿ ಇಲ್ಲ ಎಲ್ಲ ಊರಿನ ಪ್ರಮುಖರನ್ನ ಮತ್ತು ಎಲ್ಲ ಲೀಡರ್ಗಳನ್ನ, ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳೊಂದಿಗೆ ಮಾತಾಡಿ ಇಲ್ಲಿ ಡೈಲಿ ರೊಟೇಷನ್ ಮೇಲೆ ಇಬ್ಬರು ಡಾಕ್ಟರ್ನ ಹಾಕಿ ರೊಟೇಷನ್ ಮೇಲೆ 6 ದಿವಸ PH ಸ್ಟಾರ್ಟ್ ಆಗೋಂಗೆ ಆ ರೀತಿ ಅರೇಂಜ್ಮೆಂಟ್ ಮಾಡಿದೆ. ಈಗೇನೀಗ ನಮಗೊಂದು ತಿಂಗಳು ಟೈಮ್ ಅವ್ರ ಕಡೆಯಿಂದ ನಾವು ಕೇಳ್ಕೊಂಡು ಟುಬ್ಯಾಕ್ಟಮಿನನ್ನು 1 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೆ. ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ. ಮುಂದೆ ಈ ರೀತಿ ಏನು ಪ್ರಾಬ್ಲಮ್ ಆಗಲ್ಲಾಗ ಅವರು ಸರ್ಕಾರ ಮಾಡಲಿ, ಬರೋದು ಜನ ನಾವು ಸರ್ಕಾರ ಮಾಡಿ ಇದನ್ನು ದವಾಖಾನೆಯನ್ನು ಒಳ್ಳೆ ರೀತಿ ನಡೆಸ್ಕೊಂಡ್ರೆ ನಡೆಸುತ್ತೇಳಿ. ಇದನ್ನು ನಾನು ಆಶ್ವಾಸನೆ. ಥ್ಯಾಂಕ್ ಯು.